ನಿನ್ನನ್ನ ನೀನು ಮರೆಯೋ ಅಷ್ಟು ಯಾವತ್ತು ಬ್ಯುಸಿ ಆಗ್ಬೇಡ. ಅಪ್ಪ ಅಮ್ಮನ ಕನಸನ್ನ ಮುರಿಯೋ ಅಷ್ಟು ಫ್ರೀ ಆಗ್ಬೇಡ. ಈ ಜಗತ್ತಲ್ಲಿ ಕಷ್ಟದ ಕೆಲಸ ಅಂದ್ರೆ ಕೆಲಸ ಮಾಡ್ಕೊಂಡು ಸಕ್ಸಸ್ ಆಗೋದು. ನೀನ್ ಸಕ್ಸಸ್ ಆಗಿಲ್ಲ ಅಂದ್ರೆ ನೀನ್ ಎಷ್ಟು ಬುಕ್ಸ್ ಓದಿದ್ರು ಏನ್ ಪ್ರಯೋಜನ? ಆಸೆ ಈಡೇರಿಸ್ಕೊಳ್ಳೋಕೆ ತ್ಯಾಗ ಮಾಡ್ಲೇಬೇಕು. ಸಿದ್ಧಾರ್ಥನು ತುಂಬಾ ತ್ಯಾಗ ಮಾಡ್ದ ಗೌತಮ ಬುದ್ಧರಾಗೋಕೆ. ನನಗ್ ಗೊತ್ತು ನೀನು ಓದಿ ಓದಿ ಕಳೆದೋಗಿದ್ಯಾ. ನಿನ್ನನ್ನ ಅರ್ಥ ಮಾಡ್ಕೊಳ್ಳೋ ಬದಲು ನಿನ್ ಮೇಲೇನೆ 10 ಮಾತಾಡಬಹುದು. ನೆನ್ಪಿಟ್ಕೋ, ಒಂದಲ್ಲ ಒಂದಿನ ನಿನ್ನ ಅಷ್ಟು ಕಷ್ಟ ದೂರ ಆಗುತ್ತೆ. ಕೇವಲ ಆ ದಿನಕ್ಕೋಸ್ಕರ ನಿನ್ನ ಪ್ರಯತ್ನ ಬಿಡ್ಬೇಡ, ನಿಲ್ಬೇಡ, ನಿಲ್ಲಿಸ್ಬೇಡ. ಎಲ್ಲಿವರೆಗೂ ಗುರಿ ಮುಟ್ಟಲ್ವೋ ಅಲ್ಲಿವರೆಗೂ ಜಾಸ್ತಿ ನಿದ್ದೆ ಮಾಡಬೇಡ. ಫ್ರೆಂಡ್ಸ್ ನ ಮೀಟ್ ಮಾಡೋದ್ ನಿಲ್ಸು, ಮೊಬೈಲ್ ಯೂಸ್ ಮಾಡೋದ್ ನಿಲ್ಸು. ನಿನ್ನ ಆತ್ಮಕ್ಕೂ ಗೊತ್ತಿರ್ಬೇಕು ಜೀವನದಲ್ಲಿ ಗುರಿ ಎಷ್ಟು ಮುಖ್ಯ ಅಂತ. ಭಾವನೆಗಿಂತ ಬದುಕು ಮುಖ್ಯ. ನಾನ್ ಟ್ರೈ ಮಾಡ್ತೀನಿ ಅನ್ನೋದಕ್ಕಿಂತ ಮುಖ್ಯ ನಾನ್ ಮಾಡೇ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ಗೆ ನೀನ್ ಬರ್ಬೇಕು. ಮನಸ್ಸು ಗುರಿ ಹಿಂದೆ ಓಡೋ ಹಾಗೆ ಮಾಡೋ. ಸಕ್ಸಸ್ ನ ಹತ್ರ ಹೋಗಿ ಸಿಗೋ ಸೋಲು ತುಂಬಾ ದುಃಖ ಕೊಡುತ್ತೆ. ನಿನ್ನ ಕಣ್ಣ ಮುಂದೆನೆ ಕೆಲವು ಸೋಲು ಗೆಲುವುಗಳನ್ನ ನೋಡಿರ್ತೀಯ. ಸೋಲಿನ ದಾರಿಯಲ್ಲಿ ನಡೆದು ನಿನಗ್ ಸಿಗೋ ಗೆಲುವು ನೀನು ಕೊಡೋ ಖುಷಿ ಯಾವುದ್ರಲ್ಲೂ ಸಿಗಲ್ಲ. ಒಂದು ಗೆಲುವಿಗೋಸ್ಕರ 100 ಸತಿ ಸೋಲ್ಬೇಕಾಗಬಹುದು. ಆ ಸೋಲೆ ನಿನ್ನ ದೊಡ್ಡ ತಾಕತ್ತು. ಯಾವತ್ ನನ್ ಕೈಯಲ್ಲಿ ಆಗಲ್ಲ ಮುಗ್ದೋಯ್ತು ಅನ್ಸುತ್ತೋ ಅದೇ ಕ್ಷಣ ನೀನು ಹೊಸ ನಿರ್ಧಾರ ತಗೊಂಡು ಇನ್ನೊಂದ್ಸತಿ ಪ್ರಯತ್ನ ಪಡು. ಪ್ರಯತ್ನ ಯಾವ ರೀತಿ ಇರ್ಬೇಕಂದ್ರೆ ಸೋಲನ್ನ ಒದ್ಕೊಂಡೋಗ್ಬೇಕು. ಪ್ರತಿ ಗೆಲುವಿನ ಕತೆ ಹಿಂದೆ ಸೋತ್ರು ಸತ್ರು ಪರವಾಗಿಲ್ಲ, ಬಿಟ್ಕೊಡೋ ಮಾತೇ ಇಲ್ಲ ಅಂತ ಪ್ರಯತ್ನ ಪಟ್ಟಿರೋ 10 ಕಣ್ಣೀರಿನ ಕತೆಗಳಿರುತ್ತೆ. ಅದ್ರಲ್ಲಿ ನಿಂದು ಒಂದಾಗ್ಬೇಕು. ಇನ್ನು ನಿನ್ ಕೈಯಲ್ಲಿ ಸಾಧ್ಯ ಇಲ್ವಾ? ಅಸಾಧ್ಯ ಅಂದೋರ್ಗೆ ಸಾಧ್ಯ ಅಂತ ಪ್ರೂವ್ ಮಾಡು. ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ತೆಗಿಯೋ ಹುಡ್ಗ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಮಾರ್ಕ್ಸ್ ತೆಗ್ದ ಅಂತ ನಿನ್ನ ಟೀಚರ್ಸ್ ನಿನ್ನ ಫ್ರೆಂಡ್ಸ್ ಮಾತಾಡೋ ಹಾಗೆ ಮಾಡಿ ತೋರ್ಸು. ಕ್ಲಾಸ್ ಅಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ ಇದ್ರು ಕ್ಲಾಸ್ ಟಾಪರ್, ಸ್ಕೂಲ್ ಟಾಪರ್ ಆಗಬಹುದು ಅಂತ ಪ್ರೂವ್ ಮಾಡು. ಓದೋ ನಿನ್ನ ನಂಬಿಕೆಯನ್ನ ಕಳ್ಕೊಳ್ಬೇಡ. ಇನ್ನು ಟೈಮ್ ಇದೆ. ಇರೋ ಅಷ್ಟು ಟೈಮಲ್ಲಿ ನಿನ್ನ ಬೆಸ್ಟ್ ಕೊಟ್ಟು ಓದು. ನಿನ್ ಮೇಲೆ ನಂಬಿಕೆ ಇಟ್ಟು ಓದೋಕೆ ಈ ಕ್ಷಣನೇ ಸ್ಟಾರ್ಟ್ ಮಾಡು. ಒಂದ್ಸತಿ ಚಂದ್ರಗುಪ್ತ ಚಾಣಕ್ಯನ ಹತ್ರ ಕೇಳ್ತಾನಂತೆ, ಎಲ್ಲವೂ ಹಣೆ ಬರಹದಲ್ಲಿ ಬರ್ದಂಗೆ ಆಗುತ್ತೆ ಅನ್ನೋದಾದ್ರೆ ಪ್ರಯತ್ನ ಯಾಕೆ ಪಡ್ಬೇಕು? ನಮ್ಮ ಹಣೆ ಬರಹದಲ್ಲಿ ಬರ್ದಿಲ್ಲ ಅಂದ್ರೆ ಪ್ರಯತ್ನ ಪಟ್ಟು ಏನ್ ಪ್ರಯೋಜನ? ಅದಕ್ಯಾಕೆ ಹಗಲು ರಾತ್ರಿ ಕಷ್ಟ ಪಡ್ಬೇಕು? ಏನಾಗುತ್ತೋ ಅದಾಗುತ್ತೆ. ಅದಕ್ಕೆ ಚಾಣಕ್ಯ ಹೇಳ್ತಾನೆ, ನಿನ್ಗೆ ಹೇಗ್ ಗೊತ್ತಾಗುತ್ತೆ ನಿನ್ನ ಹಣೆ ಬರಹದಲ್ಲಿ ಏನ್ ಬರ್ದಿದೆ ಅಂತ? ಮೇ ಬಿ ನಿನ್ನ ಹಣೆ ಬರಹದಲ್ಲಿ ನಿನ್ಗೇನೇ ಸಿಕ್ಕಿದ್ರು ಅದು ನಿನ್ನ ಪ್ರಯತ್ನದಿಂದ ಸಿಗುತ್ತೆ ಅಂತ. ಅಂದ್ರೆ ನೀನ್ ಯಾವಾಗ ಪ್ರಯತ್ನ ಪಡ್ತೀಯೋ ಆಗ್ಲೇ ನಿನ್ಗೆ ಸಿಗೋದು. ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ಏನೂ ಸಿಗಲ್ಲ. ಈ ರೀತಿ ಯಾರು ಹೇಳ್ತಾರೆ ಗೊತ್ತಾ? ಪ್ರಯತ್ನ ಪಡೋಕೆ ಭಯ ಪಡೋರು. ಗೆಲುವು ಯಾರಿಗ್ ಸಿಗುತ್ತಂದ್ರೆ ಯಾರಿಗೆ ಲೈಫಲ್ಲಿ ಗುರಿ ಅನ್ನೋದಿರುತ್ತೋ ಅವರಿಗೆ. ತನ್ನ ಗುರಿ ಮುಟ್ಟೋಕೆ 24 ಗಂಟೆ ಸಿದ್ಧವಾಗಿರೋರ್ಗೆ, ನಿರಂತರ ಪ್ರಯತ್ನ ಪಡೋರ್ಗೆ. ಪ್ರತಿಯೊಬ್ಬರ ಸಕ್ಸಸ್ ಪ್ರಯತ್ನ ಅನ್ನೋ ಆರಂಭದಿಂದ ಸ್ಟಾರ್ಟ್ ಆಗುತ್ತೆ. ಯಾವುದೇ ಕೆಲಸ ಸ್ಟಾರ್ಟ್ ಮಾಡೋ ಮುಂಚೆ ಆ ಕೆಲಸದಲ್ಲಿ ಬರೋ ಚಾಲೆಂಜಸ್ ನ ಒಂದು ಅಂದಾಜಿರುತ್ತೆ. ಹೆಜ್ಜೆ ಹಿಂದಿಡೋ ಮುಂಚೆ ಅದರ ಪರಿಣಾಮ ಏನು ಅಂತ ಯೋಚಿಸು. ಕಷ್ಟದ ಕೆಲಸ ಮಾಡ್ಬೇಕಾದ್ರೆ ನಿಮ್ಗನ್ನಿಸಬಹುದು ಕಷ್ಟ ನನ್ ಕೈಯಲ್ಲಿ ಆಗಲ್ಲ ಅಂತ. ಆದ್ರೆ ಅಂದ್ಕೊಂಡಿರೋ ಕೆಲ್ಸನ ಮಾಡೋಕೆ ಸ್ಟಾರ್ಟ್ ಮಾಡೋ. ನಿನ್ ಒಳಗೇನೆ ಆ ಒಂದ್ ಸದ್ ಬರುತ್ತೆ, ಎಸ್ ಇದು ಸಾಧ್ಯ ಇದೆ ಅಂತ. ಸಕ್ಸಸ್ ನ ರೂಲ್ ಏನಂದ್ರೆ ವರ್ಷದ 365 ದಿನಗಳ ಪ್ರಯತ್ನ. ಎಕ್ಸಾಮ್ ನಲ್ಲಿ ಒಳ್ಳೆ ಮಾರ್ಕ್ಸ್ ಬರೋದು ಅವ್ರಿಗೆ. ಪ್ರಯತ್ನ ಪಡೋಕೆ ಭಯ ಪಡೋರು ಕೇಳಿ, ಈ ಜೀವನ ಬಹು ಅಮೂಲ್ಯವಾದದ್ದು. ಆ ದೇವ್ರು ಕೊಟ್ಟಿದ್ದಾನೆ. ಒಳ್ಳೆ ರೀತಿ ಜೀವನ ಮಾಡೋದು ನಮ್ ರೆಸ್ಪಾನ್ಸಿಬಿಲಿಟಿ. ನಿಜ ಹೇಳ್ಬೇಕಂದ್ರೆ ಈ ಜೀವನದಲ್ಲಿ ಸುಖ ದುಃಖ ಎರಡೂ ತುಂಬಿರುತ್ತೆ. ಕಷ್ಟ ದುಃಖಗಳ ನಡುವೆ ಹೋರಾಡ್ಬೇಕು. ಕಷ್ಟ ದುಃಖಕ್ಕೆ ಭಯ ಪಟ್ರೆ ಬದುಕನ್ನ ಜೀವಿಸೋಕೆ ಆಗಲ್ಲ. ಈ ಜೀವನದಲ್ಲಿ ಯಾವುದು ಚಿಕ್ಕದಲ್ಲ, ಯಾವ ಗುರಿನೂ ಚಿಕ್ಕದಲ್ಲ. ನಿನ್ನನ್ನ ನೀನು ಎಷ್ಟು ಸ್ಟ್ರಾಂಗ್ ಅನ್ಕೊಳ್ತೀಯೋ, ಪ್ರತಿ ನೆಗೆಟಿವ್ ಸಿಚುವೇಶನ್ ಅಲ್ಲೂ ಎಷ್ಟು ಪಾಸಿಟಿವ್ ಆಗಿ ಯೋಚಿಸ್ತೀಯ ಅನ್ನೋದು ಇಂಪಾರ್ಟೆಂಟ್. ಆಗ್ಲೇ ಈ ಲೈಫ್ ಈಸಿ ಆಗೋದು. ನಮ್ಮನ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಬೇಕಂದ್ರೆ ನಮ್ಮ ವೀಕ್ ಪಾಯಿಂಟ್ ಮೇಲೆ ವರ್ಕ್ ಮಾಡ್ಬೇಕು. ಅದಕ್ಕೆ ಮೊದಲು ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು. ನಿನ್ನನ್ನ ನೀನು 4 ಪ್ರಶ್ನೆ ಕೇಳ್ಕೋ. ವಾಟ್, ವೈ, ಹೌ, ವೆನ್. ವಾಟ್ ಅಂದ್ರೆ ವಾಟ್ ಯು ವಾಂಟ್ ಟು ಬಿಕಮ್. ನೀನ್ ಏನಾಗ್ಬೇಕು ಅನ್ಕೊಂಡಿದ್ಯಾ? ಅದು ಡಾಕ್ಟರ್, ಇಂಜಿನಿಯರ್, ಲಾಯರ್, ಡ್ಯಾನ್ಸರ್ ಈ ರೀತಿ. 2ನೇ ಕ್ವಶನ್
ವೈ ಯು ವಾಂಟ್ ಟು ಬಿಕಮ್ ದಟ್. ನೀನ್ ಏಕೆ ಆ ಗುರಿಯನ್ನ ಇಟ್ಕೊಂಡಿದ್ಯಾ? ನಿನ್ಗಾಗಿನ, ನಿನ್ ತಂದೆ ತಾಯಿಗೋಸ್ಕರನ? ಫೈಂಡ್ ದಟ್ ರೀಸನ್. ಕ್ವಶನ್ ನಂಬರ್ 3, ಹೌ. ನೀನ್ ಅಂದ್ಕೊಂಡಿರೋ ಗುರಿನ ಹೇಗೆ ಮುಟ್ಬೇಕು ಅನ್ಕೊಂಡಿದ್ಯಾ? ಆ ಪ್ಲಾನ್ ಏನೋ? ದಿನದ 24 ಗಂಟೆನಲ್ಲಿ ಏನ್ ಮಾಡ್ಬೇಕು? ನಿನ್ ಗುರಿಗೆ ಎಷ್ಟು ಟೈಮ್ ಕೊಡ್ಬೇಕು? ಇನ್ನು ಕ್ವಶನ್ ನಂಬರ್ 4, ವೆನ್ ಯು ಹ್ಯಾವ್ ಟು ರೀಚ್ ಯುವರ್ ಗೋಲ್. ನಿನ್ನ ಗುರಿಯನ್ನ ಎಷ್ಟು ದಿನ, ಎಷ್ಟು ವರ್ಷದಲ್ಲಿ ರೀಚ್ ಆಗ್ಬೇಕು ಅನ್ಕೊಂಡಿದ್ಯಾ? ಈ 4 ಪ್ರಶ್ನೆಗಳಿಗೆ ಒಂದು ಪೇಜ್ ಅಲ್ಲಿ ಉತ್ತರ ಬರೀ. ಈಗ ನೀನ್ ಬರ್ದಿರೋ ಆ 4 ಪ್ರಶ್ನೆಗಳ ಉತ್ತರನ ಪ್ರತಿದಿನ 2 ನಿಮಿಷ ಟೈಮ್ ಮಾಡ್ಕೊಂಡು ಓದೋ. ನಿಮ್ಗೆ ಓದೋಕೆ ಬೋರ್ ಆಗ್ತಿದೆ, ಓದೋಕೆ ಕೆಲಸ ಮಾಡೋಕೆ ಮೂಡಿಲ್ಲ ಅಂದಾಗ ನೀನ್ ಬರ್ದಿರೋ ಆ ಉತ್ತರನ ಓದೋ. ಈ 4 ಪ್ರಶ್ನೆಗಳಿಗೆ ಉತ್ತರ ಬರೆಯೋದು ಈಸಿ, ಗುರಿಯನ್ನ ನಿರ್ಧರಿಸೋದು ಈಸಿ. ಆದ್ರೆ ಆ ಗುರಿಯನ್ನ ಮುಟ್ಟೋಕೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆಗೆ ನೀನ್ ಬರ್ದಿರೋ ಉತ್ತರನ 100% ಫಾಲೋ ಮಾಡೋ ಅಷ್ಟೇ. ಯಾಕಂದ್ರೆ ಗುರಿ ನಿಂದಾದಾಗ ಅದನ್ನ ಮುಟ್ಟೋ ದಾರಿ, ಪ್ರಯತ್ನನೂ ನಿಂದೆ ಆಗಿರ್ಬೇಕು. ದಾರಿ ಸುಲಭ ಇರಲ್ಲ, ಆದ್ರೆ ಗುರಿ ಮುಟ್ಟೋಕೆ ದಾರಿ ಬದಲಾಯಿಸಬೇಕಿದ್ರೆ ಆದ್ರೆ ಯಾವುದೇ ಕಾರಣಕ್ಕೂ ಗುರಿ ಬದಲಾಯಿಸಬೇಡ. ಯು ಕ್ಯಾನ್ ಅಂಡ್ ಯು ವಿಲ್. ಮಾರ್ಕ್ಸ್ ಬೇಕಂತ ಬರೀ ಮಲ್ಕೊಂಡು ಕನಸನ್ನ ಕಾಣ್ತಿದ್ರೆ ಆಗಲ್ಲ. ಗರ್ವದಿಂದ ಹೇಳ್ಕೊಳ್ಳೋ ಮಾರ್ಕ್ಸ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಗೌರವದಿಂದ ಹೇಳ್ಕೊಳ್ಳೋ ಮಾರ್ಕ್ಸ್ ಆದ್ರೂ ಬೇಕಲ್ವಾ? ಮೊದ್ಲು ಮಾರ್ಕ್ಸ್ ಯಾಕೆ ಕಡಿಮೆ ಆಗ್ತಿದೆ ಅಂತ ತಿಳ್ಕೊಂಡ್ರೇನೆ ಹೆಚ್ಚು ಮಾರ್ಕ್ಸ್ ತೆಗಿಯೋಕೆ ಏನ್ ಮಾಡ್ಬೇಕಂತ ಅರ್ಥ ಆಗುತ್ತೆ. ನಿನ್ನ ಮಾರ್ಕ್ಸ್ ಹೇಗಿರ್ಬೇಕಂದ್ರೆ, ನಮ್ಮನ್ನ ನೋಡಿ ನೆಗ್ಲೆಕ್ಟ್ ಮಾಡ್ತಿದ್ದ ಫ್ರೆಂಡ್ಸ್, ಟೀಚರ್ಸ್, ರಿಲೇಟಿವ್ಸ್ ಕೂಡ ನಿನ್ನ ನೋಡಿ ಗೌರವ ಕೊಡೋ ರೀತಿ ಇರ್ಬೇಕು. ನನ್ ಕೈಯಲ್ಲಿ ಆಗಲ್ಲ ಅನ್ನೋ ಮುಂಚೆ ಇಂತಹ ಅದ್ಭುತವಾದ ಅವಕಾಶ ಮತ್ತೆ ಸಿಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋ. ನಿನ್ನ ಬಾಧ್ಯತೆಯನ್ನ ಯಾರತ್ರನೂ ಹೇಳ್ಬೇಡ, ಯಾರು ಕೇಳಲ್ಲ ಅಂಡ್ ಯಾರಿಗೂ ಬೇಕಾಗಿಲ್ಲ. ಗೆಲ್ಲೋದ್ಕಿಂತ ಬೆಸ್ಟ್ ರಿವೆಂಜ್ ಇನ್ನೊಂದ್ ಯಾವುದು ಇಲ್ಲ. ನನ್ಗೆ ಯಾಕೆ ಕಡಿಮೆ ಮಾರ್ಕ್ಸ್ ಬರ್ತಿದೆ, ಮಾರ್ಕ್ಸ್ ಜಾಸ್ತಿ ಬರ್ಬೇಕು ಅಂತ ಬರೀ ಮಲ್ಕೊಂಡು ಕನಸನ್ನ ಕಾಣ್ತಿದ್ರೆ ಆಗಲ್ಲ. ಬೆಳಗ್ಗೆ ಜಲ್ದಿ ಎದ್ದು ಓದು ಅಂತ ಯಾರು ಹೇಳ್ಬೇಕು ನಿನ್ಗೆ? ನಿನಗ್ ನೀನೇ ಹೇಳ್ಕೊಳ್ಬೇಕು. ಆ ಮಾರ್ಕ್ಸ್ ಪಡ್ಕೊಳ್ಳೋಕೆ ಏನ್ ಮಾಡ್ಬೇಕು ಅದ್ ನಿನಗ್ ಬಿಟ್ಟಿದ್ದು. ಈ ಸಮಸ್ಯೆ ನಿಂದೊಬ್ಬಂದೇ ಅಲ್ಲ, ತುಂಬಾ ಮಂದಿದು. ಆ ರೀತಿಯ ಸಮಸ್ಯೆಯನ್ನ ಮೆಟ್ಟಿ ನಿಂತಿರೋ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಕಾಲದ ಜೊತೆ ಯುದ್ಧ, ಕಷ್ಟದ ಜೊತೆ ಸಾಹಸ ಮಾಡಿದ್ರೆ ವಿಜಯ ಸಿಗ್ಲೇಬೇಕು. ಕೇವಲ ಬಲವಾಗಿ ನಂಬಿದ್ರೆ ಸಾಲಲ್ಲ, ನಮ್ಮ ಬಲಹೀನತೆಯನ್ನ ಮೆಟ್ಟಿ ನಿಂತ್ರೇನೆ ಬದುಕು ಬದಲಾಗೋದು. ಈ ವರ್ತಮಾನದಲ್ಲಿ ಕಷ್ಟ ಪಡೋಕೆ ನೀನ್ ಸಿದ್ಧವಾದ್ರೆ ನಿನ್ನ ಭವಿಷ್ಯ ಸುಭದ್ರವಾಗಿರುತ್ತೆ. ನಾಳೆ ಚೆನ್ನಾಗಿರ್ಬೇಕಂದ್ರೆ ಇವತ್ತು ಎಷ್ಟು ಕಷ್ಟ ಪಡ್ಬೇಕು ಅಂತ ಯೋಚಿಸೋ. ಬಲವಾಗಿ ಆಸೆ ಪಟ್ರೆ ಏನು ಸಿಗಲ್ಲ, ಕ್ರಮವಾಗಿ ಕಷ್ಟಪಟ್ರೆ ಎಲ್ಲ ಸಿಗುತ್ತೆ. ಮಾಡಬಾರ್ದು ಅಂದ್ಕೊಂಡಿರೋ ಕೆಲ್ಸದ ಬಗ್ಗೆ ತಿರುಗ್ ಕೂಡ ನೋಡ್ಬೇಡ, ಆದ್ರೆ ಬೇಕು ಅಂದ್ಕೊಂಡಿರೋದ್ನ ಏನೇ ಆದ್ರೂ ಬಿಟ್ಕೊಡ್ಬೇಡ. ಪ್ರತಿಯೊಬ್ಬರಿಗೂ ಟೈಮ್ ಬರುತ್ತೆ. ಪ್ರತಿದಿನ ಕಷ್ಟಪಟ್ರೆ ಮಾತ್ರ. ಇವತ್ ನೀನು ಬುಕ್ ತೆಗೆದು ಪ್ರಯತ್ನ ಅನ್ನೋ ಬೀಜ ಹಾಕಿದ್ರೆ ಮಾತ್ರ ನಾಳೆ ಒಳ್ಳೆ ಮಾರ್ಕ್ಸ್ ಅನ್ನೋ ಪ್ರತಿಫಲ ಸಿಗೋದು. ಕೆಲವೊಂದ್ಸತಿ ಓದೋಕೆ ಇಷ್ಟ ಇಲ್ಲ ಅಂದ್ರೂ ಓದ್ಬೇಕು, ಮತ್ತೆ ಕೆಲವೊಂದ್ಸತಿ ಇಷ್ಟ ಇದ್ರೂ ಬಿಡ್ಲೇಬೇಕು. ಅದು ಫೋನ್ ಆದ್ರೂ, ಫ್ರೆಂಡ್ಸ್ ಜೊತೆ ಸುತ್ತೋದಾದ್ರೂ. ಒಂದಿನ ನಿನ್ ಮೇಲೆ ನಿನ್ಗೆ ಗರ್ವ ಪಡ್ಬೇಕಾದ್ರೆ ನಿನ್ನ ಕನಸಿನೊಂದಿಗೆ ಬದುಕೋದನ್ನ ಕಲಿ. ಯಾವಾಗ ಬೇಡ್ದಿರೋ ಜನರ ಜೊತೆ ಇರೋದನ್ನ ಬಿಡ್ತೀವೋ ಆಗ್ಲೇ ಗೆಲುವಿಗೆ ಹತ್ರ ಆಗೋದು. ಈ ಲೈಫ್ ಅನ್ನೋ ಟ್ರೈನ್ ನಲ್ಲಿ ಎಷ್ಟು ಪ್ರಯತ್ನ ಅನ್ನೋ ಟಿಕೆಟ್ ನ ಪಡ್ಕೊಳ್ತೀವೋ ಅಷ್ಟು ಗೆಲುವಿನ ಯಾತ್ರೆ ಆರಾಮಾಗಿರುತ್ತೆ. ಪ್ರತಿಯೊಬ್ಬರ ಆರಂಭ ಎಲ್ರಿಗೂ ಕಷ್ಟ ಆಗುತ್ತೆ, ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಗೆಲುವಿನ ದಡ ಮುಟ್ಟೋರ್ ಯಾರು ಅಂತ. ಯಾವಾಗ ಮನಸ್ಸಲ್ಲಿ ಓದ್ಬೇಕು ಅನ್ನೋ ಆಲೋಚನೆ ಬರುತ್ತೋ ಆಗ್ಲೇ ಅಸ್ಲಿ ಮಜಾ ಸ್ಟಾರ್ಟ್ ಆಗೋದು. ಯಾಕಂದ್ರೆ ಯಾವಾಗ ನೀನ್ ಶ್ರೀಮಂತನಾಗ್ಬೇಕು ಅಂತ ಆಸೆ ಪಡ್ತೀಯೋ ಆಗ್ಲೇ ಗಾಂಧಿ ಇರೋ ನೋಟ್ ಆಕರ್ಷಿತವಾಗೋದು. ಸೋಲು ಗೆಲುವಿನ ನಡುವೆ ಇರೋ ವ್ಯತ್ಯಾಸ ಏನಂದ್ರೆ, ಸೋಲೋರು ಕೇವಲ ಸಮಸ್ಯೆಗಳ ಬಗ್ಗೆ ಯೋಚಿಸ್ತಾರೆ, ಆದ್ರೆ ಗೆಲ್ಲೋನು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕ್ತಾನೆ. ಹಿಂದೆ ಆಗೋಗಿರೋದನ್ನ ಯೋಚನೆ ಮಾಡ್ತಾ ಕೂತ್ರೆ ಮುಂದೆ ಸಿಗ್ಬೇಕಾಗಿರೋದನ್ನ ಕಳ್ಕೊಳ್ತೀವಿ. ಜನ ಹೇಳ್ತಾರೆ ನಿನ್ಗೂ ಟೈಮ್ ಬರುತ್ತೆ ಅಂತ, ಆದ್ರೆ ನಮ್ಮ ಹತ್ರ ಆ ಟೈಮ್ ಯಾವತ್ತೂ ಬರಲ್ಲ. ಆ ಟೈಮ್ ನ ನಾವೇ ಪಡ್ಕೊಳ್ಬೇಕು. ನೀನ್ ಗೆದ್ದೆ ಅನ್ನೋ ಪೋಸ್ಟ್ ಹಾಕೋಕೆ ನಿನ್ನ ವಾಟ್ಸಪ್ ಸ್ಟೇಟಸ್ ಕೂಡ ಕಾಯ್ತಿದೆ. ಆರಂಭ ಮತ್ತು ಅಂತ್ಯದ ನಡುವೆ ಅನ್ನೋ ಗ್ಯಾಪ್ ನ ನಿನ್ನ ಎಫರ್ಟ್ ನಿಂದ ಫುಲ್ ಮಾಡೋ. ಆಗ ಆರಂಭ ಖುಷಿ ಕೊಟ್ಟಿಲ್ಲ ಅಂದ್ರೂ ಅಂತ್ಯ ಖಂಡಿತ ಖುಷಿ ಕೊಡುತ್ತೆ. ಇವತ್ ನೀನ್ ನೋಡೋ ಆ ಸ್ಕೂಲ್ ಟಾಪರ್, ಕಾಲೇಜ್ ಟಾಪರ್, ಸ್ಟೇಟ್ ಟಾಪರ್ ಅನ್ನೋರು ಆರಂಭದಿಂದ ಕೊನೆ ಕ್ಷಣದವರೆಗೂ ಕಂಟಿನ್ಯೂಯಸ್ ಎಫರ್ಟ್ ಹಾಕಿರ್ತಾರೆ. ಇವಾಗ ನಿಮ್ ತಂದೆ ತಾಯಿ
ಟೀಚರ್ಸ್ ಓದು ಓದು ಅಂತ ಹೇಳೋದು ಯಾಕೆ ಅಂತ ಅರ್ಥ ಆಗಲ್ಲ, ಆದ್ರೆ ಅರ್ಥ ಆಗೋ ಟೈಮ್ಗೆ ಎಲ್ಲ ಮುಗ್ದೋಗಿರುತ್ತೆ. ಇವತ್ ನೀನು ಬಲವಾದ ನಿರ್ಧಾರವನ್ನ ತಗೊಂಡಿಲ್ಲ ಅಂದ್ರೆ ಓದೋಕೆ ನಿನ್ನ ಭವಿಷ್ಯ ತುಂಬಾ ಬಲಹೀನವಾಗತ್ತೆ. ನಿನ್ನ ಟೀಚರ್ಸ್ ಲೆಕ್ಚರ್ಸ್ ಕೂಡ ಗರ್ವ ಪಡ್ಬೇಕು, ಹೆಮ್ಮೆಯಿಂದ ಬೇರೆಯವ್ರ ಹತ್ರ ಹೇಳ್ಕೊಳ್ಬೇಕು. ನನ್ನ ಸ್ಟೂಡೆಂಟ್ ಅಂತ ಮಾರ್ಕ್ಸ್ ಕಡಿಮೆ ಆಗುತ್ತೇನೋ ಅಂತ ಅಂದ್ಕೊಂಡು ನಿನ್ನ ಕೆಪಾಸಿಟಿನ ಮರಿಬೇಡ. ನಿನ್ಗೆ ಯಾವುದು ಅಸಾಧ್ಯವಲ್ಲ, ಪ್ರಯತ್ನ ಬೇಕಷ್ಟೇ.